ನಾನು ಜೀವಂತವಾಗಿದ್ದೇನೆ ಅನ್ನೋ ಹಾಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಕೇಳ್ರಿ, ಜೀವಂತವಾಗಿದ್ದೀರಾ ಎಂಬುದಾಗಿ. ಯಾರು ನಿದ್ದೆ ಮಾಡಬೇಡ್ರಿ. ಹಾಲೆಲೂಯಾ. ಕರ್ತನ ಒಳ್ಳೆಯವನಾಗಿದ್ದಾನೆ. ಹಾಲೆಲೂಯಾ. ಎಲ್ಲ ಈ ಕಡೆ ಗಮನ ಕೊಡ್ಬೇಕು, ಎಲ್ಲ ಈ ಕಡೆ ಗಮನ ಕೊಡ್ಬೇಕು, ಯಾರು ಮಾತಾಡಬಾರ್ದು. ಕರ್ತನ ಒಳ್ಳೆಯವನಾಗಿದ್ದಾನೆ. ಆತನು ಯಾವಾಗಲೂ ನಮ್ಮ ಸಂಗಡ ಇರುವ ಆತನಾಗಿದ್ದಾನೆ. ಹಾಲೆಲೂಯಾ. ಯಾವಾಗಲೂ ನಮ್ಮ ಜೊತೆ ಇರುವುದಕ್ಕಾಗಿಯೇ ನಾವಿಲ್ಲಿವರೆಗೂ ನಾವು ಜೀವಂತವಾಗಿದ್ದೇವೆ. ಹೌದು ತಾನೆ? ಕರ್ತನೆ ನಮ್ಮ ಸಂಗಡ ಇಲ್ಲ ಅಂತಿದ್ರೆ, ದೇವರೇ ನಮ್ಮ ಜೊತೆಯಲ್ಲಿ ಇಲ್ಲ ಅಂದಿದ್ರೆ ನಾವು ಮಣ್ಣಿಗೆ ಮಣ್ಣಾಗಿ ಹೋಗ್ಬೇಕಾಗಿತ್ತು, ಮರಣಗಳು ನಡಿಬೇಕಾಗಿತ್ತು. ಆದರೆ ಯೇಸು ಸ್ವಾಮಿ ನಮ್ಮನ್ನು ಪ್ರತಿಕ್ಷಣ ಕಾಯ್ತಾ ಇರುವುದಕ್ಕಾಗಿಯೇ ನಾವು ಜೀವಂತವಾಗಿದ್ದೇವೆ. ಹಾಲೆಲೂಯಾ. ವಾಕ್ಯದ ಕಡೆಗೆ ಹೋಗೋಣ. ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗುವರು, ಆತನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗುವರು. ಹಾಲೆಲೂಯಾ. ದೇವರು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಆತನ ಎದ್ದು ಹೊರಡುವಾಗ ನಿನಗೆ ವೈರಿಗಳಾಗಿ ನಿಂತಿರೋರು ಓಡಿ ಹೋಗ್ತಾರಂತೆ. ಇಷ್ಟೇನೆ ಆ ಸಂತೋಷ. ಹಾಲೆಲೂಯಾ. ವೈರಿಗಳು ಓಡಿ ಹೋಗ್ತಾರೆ ಅಂತಂದ್ರೆ ಬೇಡ, ಸುಮ್ಮನಿರಿ ಫಸ್ಟ್, ನಮ್ಮ ವೈರಿನ ನನ್ನ ಪಕ್ಕದಲ್ಲೇ ಇಟ್ಕೊಳ್ತೀನಿ. ದೇವ್ರ ವಾಕ್ಯ ಹೇಳ್ತೇವೆ, ದೇವರು ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಬೇಕೆಂಬುದಾಗಿ ಹೇಳಿ ಎದ್ದು ಹೊರಟು ಬರುವಾಗ ಆತನ ವೈರಿಗಳೆಲ್ಲ ಚದರಿ ಹೋಗ್ತಾರಂತೆ. ಹಾಲೆಲೂಯಾ. ಹಗೆಗಾರರೆಲ್ಲ ಬೆಂಗೊಟ್ಟು ಓಡಿ ಹೋಗ್ತಾರಂತೆ. ಹೀಗೆ ವಿರೋಧವಾಗಿ ನಿಂತಿರುವಂಥವರು, ನಿನಗೆ ವೈರಿಗಳಾಗಿ ನಿಂತಿರುವಂಥವರು, ನಿನ್ನನ್ನು ಸಾಯಿಸಬೇಕು, ನಿನ್ನ ಇಲ್ಲದಿರುವ ಹಾಗೆ ಮಾಡಬೇಕು, ನಿನ್ನ ಕುಟುಂಬವನ್ನು ನಾಶ ಮಾಡಬೇಕು, ನಿನ್ನ ಎಲ್ಲ ಬಂಧು ಬಳಗದವರ ಮುಂದೆ ನಿನ್ನನ್ನು ಅವಮಾನ ಪಡಿಸಬೇಕೆಂಬುದಾಗಿ ಹೇಳಿ ಯಾರು ಕಾಯ್ತಾ ಇದ್ದಾರೋ ದೇವರು ಅವರನ್ನು ನೋಡಿ ಹೇಳ್ತಾ ಇದ್ದಾರೆ, ನೀನು ಓಡಿ ಹೋಗುವುದಕ್ಕಾಗಿ ಹೋಗ್ತಾ ಇದೆ ಎಂಬುದಾಗಿ ಹೇಳಿ. ಹಾಲೆಲೂಯಾ. ಆ ವೈರಿ ಯಾರನ್ನಲ್ಲಿ ಓಡಿ ಹೋಗುವುದಕ್ಕಾಗಿ ಹೋಗ್ತಾ ಇದ್ದಾನೆ? ನಿನಗೆ ವಿರೋಧವಾಗಿ ನಿಂತಿರುವಂಥ ವೈರಿ. ಹಾಲೆಲೂಯಾ. ನಿನ್ನ ನಾಶ ಮಾಡಬೇಕೆಂಬುದಾಗಿ ನಿಂತಿರುವಂಥ ವೈರಿ. ನಿನ್ನ ಮೇಲೆ ಬೆಳೆಯಕ್ಕೆ ಬಿಡಬಾರ್ದು, ಇಲ್ಲೇ ಕೆಳಗಡೆ ನಾಶವಾಗಿ ಹೋಗ್ಬೇಕು, ಇನ್ನೊಂದು ಸ್ಥಾನಕ್ಕೆ ಬರಬಾರ್ದು, ನೀನೊಂದು ಪದವಿಗೆ ನೀನು ಬರಬಾರ್ದು, ನೀನು ಯಾವಾಗಲೂ ಸಾಲದಲ್ಲೇ ಸಾಯ್ಬೇಕು, ನೀನು ರೋಗದಲ್ಲೇ ಬಿದ್ದು ನರಳಬೇಕೆಂಬುದಾಗಿ ಹೇಳಿ ವೈರಿ ಏನು ಮಾಡ್ತಾ ಇದ್ದಾನೆ? ತುಂಬ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಹಾಲೆಲೂಯಾ. ದೇವರು ಇಷ್ಟು ದಿನ ಮೌನವಾಗಿ ಕೂತಿದ್ರು, ಅವ್ನು ಮಾಡಲಿ, ಇನ್ನೂ ಎಷ್ಟು ಮಾಡ್ತಾನೋ ಮಾಡಲಿ, ಇನ್ನೂ ಎಷ್ಟು ಮಾಡ್ತಾನೋ ಮಾಡಲಿ ಅಂತ. ಆದರೆ ಈಗ ಸಮಯ ಬಂದಾಯಿತು. ಹಾಲೆಲೂಯಾ. ದೇವ್ರು ಎದ್ದು ಹೊರಡುವುದಕ್ಕಾಗಿ ಬರ್ತಾ ಇದ್ದಾನೆ. ದೇವ್ರು ನಮ್ಮ ಪಕ್ಷ ಕೂತಿಲ್ಲ, ನಮ್ಮ ದೇವ್ರು ಇವತ್ತು ಎದ್ದು ಹೊರಡುವುದಕ್ಕಾಗಿ ಬರ್ತಾ ಇದ್ದಾರೆ. ನಂಬೋರು ಮಾತ್ರ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ. ನಿನ್ನ ಜೀವಿತದಲ್ಲಿ ದೇವರು ಇವತ್ತು ದೊಡ್ಡ ಅದ್ಭುತವನ್ನು ಮಾಡೋದಕ್ಕಾಗಿ ಹೋಗ್ತಾರೆ. ಅನೇಕ ವೈರಿಗಳು ನಮಗಿದ್ದಾರೆ. ಹಾಲೆಲೂಯಾ. ಈಗ ನಮ್ಮ ಬ್ರದರ್ ಸಿಸ್ಟರ್ ಕೇಳಿದ್ರೆ, ಸಿಸ್ಟರ್ ನಿಮಗೆಲ್ಲ ಯಾರು ವೈರಿ ಅಂತಂದರೆ ನಮ್ಮ ಪಕ್ಕದ ಮನೆಯವ್ರು ವೈರಿ ಅಂತ. ಹಾಲೆಲೂಯಾ. ಹೌದು ತಾನೆ? ನನ್ನ ಗಂಡ ನನಗೆ ವೈರಿ ಫಸ್ಟ್ ಅಮ್ಮ, ಅವನು ನಂಗೆ ವೈರಿ ಯಾರೂ ಇಲ್ಲ. ನನ್ನ ಹೆಂಡತಿ ನನಗೆ ವೈರಿ, ನನ್ನ ಮಕ್ಕಳು ನನಗೆ ವೈರಿಗಳು, ನಮ್ಮಪ್ಪ ನಮ್ಮಮ್ಮ ನನಗೆ ವೈರಿಗಳು. ದೇವರು ಆ ವೈರಿ ಕುರಿತು ಹೇಳ್ತಾ ಇಲ್ಲ. ನೀನು ಯಾವ ರೀತಿ ದೇವರಿಂದ ದೇವ್ರ ಕೈಯಲ್ಲಿ ನೀನು ಸೃಷ್ಟಿಸಲ್ಪಟ್ಟ, ಅದೇ ಥರ ಅವರು ಕೂಡ ದೇವ್ರ ಕೈಯಿಂದ ಸೃಷ್ಟಿಸಲ್ಪಟ್ಟಿದ್ದಾರೆ. ನಾನು ಆ ವೈರಿ ಕುರಿತು ನಾನು ಹೇಳ್ತಾ ಇಲ್ಲ. ಹಾಲೆಲೂಯಾ. ಮತ್ತು ಇನ್ಯಾವ ವೈರಿ ಫಸ್ಟ್ ಅಮ್ಮ? ನಿನಗೆ ಸಾಲ ತಂದಾಕಿದ್ನಲ್ಲ, ಸಾಲ ಅನ್ನುವಂಥದ್ದೊಂದು ವೈರಿ ಅಲ್ವಾ? ಹಾಲೆಲೂಯಾ. ಈಗ ರೋಗ ತಂದಾಕಿದ್ನಲ್ಲ, ಆ ರೋಗ ಅನ್ನುವಂಥದ್ದೊಂದು ವೈರಿ ಅಲ್ವಾ? ನಿನಗೆ ಕಷ್ಟ ತಂದಾಕಿದ್ನಲ್ಲ, ಆ ಕಷ್ಟ ಅನ್ನೋದೊಂದು ವೈರಿ ಅಲ್ವಾ? ನೀನು ದರಿದ್ರ ತಂದಾಕಿದ್ನಲ್ಲ, ಆ ದರಿದ್ರ ಅನ್ನೋದೊಂದು ವೈರಿ ಅಲ್ವಾ? ಇವತ್ತು ಅದೆಲ್ಲ ಓಡಿ ಹೋಗುವುದಕ್ಕಾಗಿ ಹೋಗ್ತಾ ಇದೆ. ಹಾಲೆಲೂಯಾ. ಇವತ್ತು ಅದೆಲ್ಲ ನಿಮ್ಮನ್ನು ಬಿಟ್ಟು ಓಡಿ ಹೋಗುವುದಕ್ಕಾಗಿ ಹೋಗ್ತಾ ಇದೆ. ಯಾವ ರೀತಿ ಓಡಿ ಹೋಗುತ್ತೆ ಅಂತಂದರೆ, ಸುಮ್ಮನೆ ಎಲ್ಲ ಓಡಿ ಹೋಗಲ್ಲ, ಅದು ಬೆಂಗೊಟ್ಟು ಓಡಿ ಹೋಗುತ್ತೆ. ಯಪ್ಪ, ಇವ್ರ ಸವಾಸನೇ ನನಗೆ ಬೇಡ, ಇವ್ರ ಸವಾಸ ನನಗೆ ಬೇಡವೇ ಬೇಡಪ್ಪ, ಇಷ್ಟು ದಿನ ಬರ್ತಾ ಇದೆ ಹೋಗ್ತಾ ಇದೆ, ಇವತ್ತು ಕೊನೆ, ಮತ್ತೆ ಹಿಂದಿರುಗಿ ಕೂಡ ನಾನು ನೋಡಲ್ಲ ಎಂಬುದಾಗಿ ಓಡಿ ಹೋಗುವುದಕ್ಕಾಗಿ ಹೋಗ್ತಾ ಇದೆ. ಹಾಲೆಲೂಯಾ. ಹಾಲೆಲೂಯಾ. ಅನೇಕ ಜನರು ಹಂಗೆ, ಇನ್ನು ಎಷ್ಟು ಕಾಲ ನಾನು ನೀನು ಅನುಭವಿಸ್ಬೇಕು, ಎಷ್ಟು ದಿನಗಳ ಕಾಲ ನೋವು ತಿನ್ನಬೇಕು, ಎಷ್ಟು ದಿನಗಳ ಕಾಲ ನಾನು ಈ ಬಾಧೆಯಲ್ಲಿ ಬಿದ್ದು ಒದ್ದಾಡಿ ಸಾಯಬೇಕು ಎಂಬುದಾಗಿ ಅನೇಕ ಜನರು ಇವತ್ತು ಕೂಡ, ಬೆಳಗ್ಗೆ ಕೂಡ, ರಾತ್ರಿ ಕೂಡ ದೇವ್ರ ಹತ್ರ ಕೇಳ್ಕೊಂಡು ಬಂದಿದ್ದೀರಿ. ದೇವರು ಅಂಥವ್ರು ನೋಡಿ ಹೇಳ್ತಾ ಇದ್ದಾರೆ, ಮಗಳೇ, ನೀನು ನಂಬುವುದಾದರೆ ಆ ವೈರಿ ಇವತ್ತು ನಿನ್ನನ್ನು ಬಿಟ್ಟು ಓಡಿ ಹೋಗುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಾಲೆಲೂಯಾ. ನೀನು ನಂಬುವುದಾದರೆ, ನೀನು ನಂಬಿ ಪ್ರಾರ್ಥನೆ ಮಾಡುವುದಾದರೆ ಆ ವೈರಿ ಖಂಡಿತವಾಗಿ ನಿನ್ನನ್ನು ಬಿಟ್ಟು ಓಡಿ ಹೋಗುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನಾನು ಯಾರ ಹತ್ರ ಹೇಳಲಿ? ನನ್ನ ಕಷ್ಟ ಯಾರ ಹತ್ರ ಹೇಳಲಿ? ಯಾರ ಹತ್ರ ಹೇಳ್ಕೊಡೋಣ ಅಂತಂದ್ರೆ ನನ್ನನ್ನು ಆಡ್ಕೊಳ್ತಾರೆ. ಎಲ್ರ ಮುಂದೆ ನಗ್ನಗ್ತಾ ಕಾಣಿಸ್ತಾರೆ, ಎಲ್ರ ಮುಂದೆ ಚೆನ್ನಾಗಿರ್ತಾರೆ, ನೋಡುವುದಕ್ಕೆ ನಗ್ನಗ್ತಾ ಇರ್ತಾರೆ. ಇವಳಿಗೇನು ಕಷ್ಟ, ಇವನಿಗೇನು ಕಷ್ಟ, ಆರಾಮಾಗಿ ನಗ್ನಗ್ತಾ ಇರ್ತಾನಲ್ಲ, ಬಟ್ ಒಳಗಡೆ ಪಡ್ತಿರುವಂಥ ಬಾಧೆ ನನ್ನ ದೇವ್ರು ನೋಡ್ತಾ ಇದ್ದಾನೆ. ಹಾಲೆಲೂಯಾ. ನೊಳಗಡೆ ಪಡ್ತಾ ಇದೆಯಲ್ಲ ನೋವು, ನೊಳಗಡೆ ಅನುಭವಿಸ್ತಾ ಇದೆಯಲ್ಲ ಹಿಂಸೆ, ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ರೂಮಲ್ಲಿ ಕೂತ್ಕೊಂಡು ಯಾರಾದರೂ ನೋಡ್ಬಿಡ್ತಾರೇನೋ ಅಂತ ಫೋನಲ್ಲಿ ಹಾಡು ಜೋರಾಗಿ ಹಾಕ್ಬಿಟ್ಟು ಅಳ್ತಾ ಇದೆಯಲ್ಲ, ಅದನ್ನು ದೇವ್ರು ನೋಡಿದ್ದಾರೆ. ಹಾಲೆಲೂಯಾ. ರೂಮಲ್ಲಿ ಕೂತ್ಕೊಂಡು ಯಾರಾದರೂ ನೋಡ್ಬಿಡ್ತಾರೆ ನಾನು ಅಳೋದು ಅಂತ ಒಬ್ಬಳೇ ಕೂತ್ಕೊಂಡು ಓಡಾಡ್ತಾ ಇದೆಯಲ್ಲ, ಅದನ್ನು ನನ್ನ ದೇವ್ರು ನೋಡಿದ್ದಾರೆ. ಹಾಲೆಲೂಯಾ. ನಿನಗೆ ಆ ರೀತಿ ವೈರಿ ಏನು ಮಾಡಿದ್ದಾನೆ? ನನ್ನ ಕಟ್ಟಿ ಹಾಕ್ತಿದ್ದಾನೆ.
ವೈರಿ ಏನು ಮಾಡಿಬಿಟ್ಟಿದ್ದಾನೆ, ನಿನ್ನ ಬಂಧನದಲ್ಲಿ, ಕಣ್ಣೀರಿನ ಬಂಧನದಲ್ಲಿ ನೀನು ಬಂಧಿಸ್ಬಿಟ್ಟಿದ್ದಾನೆ. ಯಾವಾಗ ನನ್ನ ಕುಟುಂಬ ಸರಿ ಹೋಗೋದು, ನಾನು ಯಾವಾಗ ಸರಿ ಹೋಗೋದು, ನನ್ನ ಅವಸ್ಥೆ ಯಾವಾಗ ಬದಲಾಗೋದು, ನಾನು ಯಾವಾಗ ಬದಲಾಗೋದು, ನನ್ನ ಮಕ್ಕಳು ಯಾವಾಗ ಬದಲಾಗೋದು, ಇದೇ ಥರ ಹಾದು ಹೋಗ್ತಾ ಇದೆಯಲ್ಲ, ಇದೇ ಥರ ನನ್ನ ಕುಟುಂಬ ಹೋಗ್ತಾ ಇದೆಯಲ್ಲ, ನಾನು ಯಾವತ್ತು ಬದಲಾಗೋದು ಎಂಬುದಾಗಲಿ ಅನೇಕ ಬಾರಿ ನೀನು ದೇವ್ರನ್ನ ಕೇಳಿದ್ಯಾ. ಯಾಕಪ್ಪ ಬೇರೆಯವ್ರಿಗೆಲ್ಲ ಇಲ್ಲ ಕಷ್ಟ, ನನಗೆ ಮಾತ್ರ ಯಾಕಿಷ್ಟು ಕಷ್ಟ ಕೊಡ್ತಾ ಇದೆಯಾ, ನನಗೆ ಮಾತ್ರ ಯಾಕಿಷ್ಟು ಬಾಧೆ ಕೊಡ್ತಾ ಇದೆಯಾ, ನಾನೆಲ್ಲವನ್ನು ಬಿಟ್ಟು ಬಂದೆ ತಾನೆ. ಎಷ್ಟು ಸಾರಿ ನೀನು ದೇವ್ರನ್ನ ಕೇಳಿದ್ಯಾ. ನೀನು ಅನ್ಕೊಂಡಿದ್ಯಾ ನಾನು ಹೇಳಿದ್ದೆಲ್ಲ ದೇವ್ರು ಕೇಳಿಲ್ಲ, ಸುಮ್ಮನೆ ಮೌನವಾಗಿದ್ದಾರೆ ಅಂತ ನೀನು ತಿಳ್ಕೊಂಡಿದ್ಯಾ. ಅಲ್ಲೆಲುಯ್ಯ, ದೇವ್ರು ಪ್ರತಿಯೊಂದನ್ನು ಕೇಳ್ತಾ ಇದ್ದಾನೆ. ಅಲ್ಲೆಲುಯ್ಯ, ದೇವ್ರು ನೀನು ಹೇಳುವಂಥ ಒಂದೊಂದು ಮಾತುಗಳನ್ನ ದೇವ್ರು ಕೇಳ್ತಾ ಇದ್ದಾನೆ. ಅದಕ್ಕಾಗಿ ದೇವ್ರು ಇವತ್ತು ಹೇಳ್ತಾ ಇದ್ದಾನೆ, ಇಷ್ಟು ಸಮಸ್ಯೆ ತಂದಾಕಿದ್ನಲ್ಲ ವೈರಿ, ಇಷ್ಟು ನಿನಗೆ ಹಿಂಸೆ ತಂದಾಕಿದ್ನಲ್ಲ ವೈರಿ, ಒಂಟಿತನ ನಿನ್ನನ್ನು ಕಾಡಿಸಿದ್ನಲ್ಲ. ಎಷ್ಟೋ ಜನಕ್ಕೆ ಒಂಟಿತನದ ಅನುಭವ, ಎಲ್ಲರೂ ಇದ್ದಾರೆ, ರಿಲೇಷನು, ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಗಂಡ ಎಲ್ಲರೂ ಇದ್ದಾರೆ, ಆದರೆ ಒಂಟಿತನದ ಅನುಭವ. ಇಲ್ಲಿ ಕೆಲವೊಬ್ರು ದೇವರಾತ್ಮ ನೋಡಿ ಹೇಳ್ತಾ ಇದ್ದಾರೆ, ನಿಮ್ಗೆ ಒಂಟಿತನದ ಅನುಭವ ಜಾಸ್ತಿ. ಇಷ್ಟಿದ್ರು ಕೂಡ ಯಾಕೋ ನಂಗೆ ಒಂಟಿತನ ಕಾಡ್ತಾ ಇದೆ, ನಾನು ಒಂಟಿ ಎಂಬುದಾಗಿ ಹೇಳಿ ಕಾಡ್ತಾ ಇದೆ, ನನ್ಗೆ ಯಾರೂ ಇಲ್ಲ, ನಾನೊಬ್ಳೇ ಒಂಟಿ. ಎಷ್ಟೊಂದು ಸಲ ಹೇಳಿದ್ಯಾ, ನನ್ನ ಪಕ್ಷ ಯಾರೂ ಇಲ್ವಲ್ಲ, ನನ್ನ ಜೊತೆ ಯಾರೂ ಇಲ್ವಲ್ಲ, ನನ್ನ ಸ್ನೇಹಿತರು ಯಾರೂ ಇಲ್ವಲ್ಲ. ಅಮ್ಮ ತಿಂದ, ಕಾಫಿ ಕುಡ್ದ, ಏನು ಹುಷಾರಿಲ್ವಾ, ಹೆಂಗಿದೆ ಅಂತ ಕೇಳೋರು ಇಲ್ವಲ್ಲ ನನ್ನ, ನಾನು ಒಂಟಿ, ನಾನು ಕೇಳೋರು ಯಾರೂ ಇಲ್ವಲ್ಲ. ಜ್ವರ ಬಂದರೂ ಒಬ್ಳೆ ಸಾಯ್ಬೇಕು, ರೋಗ ಬಂದರೂ ಒಬ್ಳೆ ಬೀಳಬೇಕು, ಬಾಧೆ ಬಂದರೂ ಒಬ್ಳೆ ಪಡಬೇಕು. ಅನೇಕ ಬಾರಿ ನೀನು ದೇವ್ರನ್ನ ಕೇಳಿದ್ಯಾ, ಅಪ್ಪ ಎಷ್ಟೊಂದು ಕುಟುಂಬಗಳು ಚೆನ್ನಾಗಿದೆಯಲ್ಲಪ್ಪ, ನನಗ್ಯಾಕೆ ಒಂಟಿಯಾದ ಅವಸ್ಥೆ, ನನಗ್ಯಾಕೆ ಈ ಥರ ಒಂಟಿಯಾದ ಅವಸ್ಥೆ, ನನಗೆ ಸಹಾಯ ಮಾಡೋರು ಯಾರೂ ಇಲ್ಲಲ್ಲಪ್ಪ. ಅನೇಕ ಬಾರಿ ದೇವ್ರನ್ನ ನೀನು ಕೇಳಿದ್ಯಾ, ಅನೇಕ ಬಾರಿ ಕಣ್ಣೀರು ಹಾಕಿದ್ಯಾ ದೇವ್ರ ಹತ್ರ ಕೂತ್ಕೊಂಡು, ಹತ್ತಿದ್ಯಾ, ಜೋರಾಗಿ ಹತ್ತಿದ್ಯಾ. ಕೆಲವೊಂದ್ಸಲ ಅಳಿಲಿಕ್ಕಾಗದೆ ಒಳಗಡೆನೇ ನೀನು ಕಂಟ್ರೋಲ್ ಮಾಡಿ 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 ಒಳಗಡೆನೇ ಕಂಟ್ರೋಲ್ ಮಾಡಿ ಅಷ್ಟು ಕಂಟ್ರೋಲ್ ಮಾಡ್ಕೊಳ್ತಾ ಇದೆಯಾ. ಎಲ್ಲಿ ನಾನು ಹತ್ಬಿಟ್ರೆ ಬೇರೆಯವ್ರು ಕೇಳಿಸ್ಕೊಬಿಟ್ಟು ಆಡ್ಕೊಬಿಡ್ತಾರೋ, ನನ್ನ ಬಾಧೆ ನನಗೊಬ್ಳಿಗೆ ಸಾಕು, ಬೇರೆ ಯಾರಿಗೂ ಬೇಡ. ಅಲ್ಲೆಲುಯ್ಯ, ಅನೇಕ ಬಾರಿ ಗೋಳಾಡಿದ್ದೀರಿ, ಅಯ್ಯೋ ಬೇಡ, ಇದ್ಯಾವುದು ಬೇಡ, ಸತ್ತೋಗ್ಬಿಡೋಣ, ಇದ್ಯಾವುದು ಅವಸ್ಥೆ, ಯಾವುದೋ ತೊಂದರೆನೇ ಬೇಡ, ಯಾರಿಗೂ ಭಾರವಾಗಿರೋದೇ ಬೇಡ, ನಾನು ಸತ್ತೋಗ್ಬಿಡೋಣ. ಅನೇಕ ಬಾರಿ ನೀವು ಯೋಚನೆ ಮಾಡಿದ್ದೆ, ನನ್ನಿಂದ ಎಲ್ರಿಗೂ ಭಾರ ಅಲ್ವಾ, ನನ್ನಿಂದ ನನ್ನ ಗಂಡನ ಭಾರ ಅಲ್ವಾ, ಗಂಡ ಬೈತಾನೆ, ಯಾವಾಗಲೂ ಮನೇಲೇ ಬಿದ್ದಿದೆಯಲ್ಲ, ನೀನು ಭಾರವಾಗಿದ್ದೀಯಲ್ಲ, ಅಪ್ಪ ಅಮ್ಮ ಬೈತಾರೆ, ನೀನು ನನಗೆ ಭಾರವಾಗಿದ್ದೀಯಲ್ಲ, ಸುಮ್ಮನೆ ತಿನ್ಕೊಂಡು ಬಿದ್ದಿದೆಯಲ್ಲ, ಇಷ್ಟೇ ನಾನು ಭಾರವಾಗಿದೆಯಲ್ಲ, ತಂದೆ ತಾಯಿ ಬೈತಿದ್ದಾರೆ. ಅಲ್ಲೆಲುಯ್ಯ, ಅಷ್ಟು ಸಾರಿ ನೀನು ಹತ್ತಿದ್ಯಾ. ನಿನ್ನ ಕಣ್ಣೀರು ಯಾರು ನೋಡದೇ ಇರ್ಬೋದು, ನಿನ್ನ ಕಣ್ಣೀರು ನಿನ್ನ ಅಪ್ಪ ಅಮ್ಮ ನೋಡದೇ ಇರ್ಬೋದು, ನಿನ್ನ ಕಣ್ಣೀರು ಪಾಸ್ಟಮ್ಮ ಕೂಡ ನೋಡದೇ ಇರ್ಬೋದು, ಆದರೆ ನಿನ್ನ ಕಣ್ಣೀರನ್ನು ದೇವ್ರು ನೋಡ್ತಾ ಇದ್ದಾನೆ. ಅಲ್ಲೆಲುಯ್ಯ, ದೇವ್ರು ಹೇಳ್ತಾ ಇದೆ, ಮಗಳೇ ನಿನ್ನ ಕಣ್ಣೀರನ್ನ ಕೊಡ ತುಂಬ ಆಯಿತು. ಅಲ್ಲೆಲುಯ್ಯ, ದೇವ್ರು ಹೇಳ್ತಾರೆ, ನೀನು ಕಣ್ಣೀರು ಆಗ್ತಾಯಿಲ್ಲ ಇಷ್ಟು ದಿನ, ಅದು ವ್ಯರ್ಥವಾಗಿ ಹೋಗಿಲ್ಲ, ನಾನೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ, ನಾನೆಲ್ಲ ಇಟ್ಕೊಂಡಿದ್ದೀನಿ, ನನಗೆ ಗೊತ್ತು ನೀನು ಕಣ್ಣೀರು ಪಡ್ತಾ ಇದ್ದ ಅವಸ್ಥೆ ನನಗೆ ಗೊತ್ತು, ಅದನ್ನ ಇವತ್ತು ಹೊಡಿಲಿಕ್ಕಾಗಿ ಹೋಗ್ತಾ ಇದ್ದೇನೆ. ಅಲ್ಲೆಲುಯ್ಯ, ಅದನ್ನ ಹೊಡಿಲಿಕ್ಕಾಗಿ ಹೋಗ್ತಾ ಇದ್ದೇನೆ. ಅದು ಹೊಡೆದ್ರೆ ಏನೋ ಸುಮ್ಮನೆ ನಿನ್ಗೇನೋ ಬಿಡುಗಡೆ ಅಲ್ಲ, ಎಲ್ಲರೂ ನೋಡುವ ಹಾಗೆ ಕರ್ತನ ಉನ್ನತ ಸ್ಥಾನಕ್ಕೆ ತರುವತನಾಗಿದ್ದಾನೆ. ಅಲ್ಲೆಲುಯ್ಯ, ಎಷ್ಟು ಜನ ನಿನ್ನನ್ನು ಇವನು ಉದ್ಧಾರ ಆಗಲ್ಲ, ಇವನು ಉದ್ಧಾರ ಆಗಲ್ಲ, ಇವನು ಇಷ್ಟೇ ದರಿದ್ರ, ಎಷ್ಟೋ ಜನ ನೋಡಿ ಹೇಳಿದ್ದಾರೆ. ಇವಳು ಏನು ಕೈ ಹಾಕಿದ್ರು ಕೆಲಸ, ಕೈ ಹಾಕಿದ್ರು ಕೂಡ ಅದು ಫಲಿಸೋದೇ ಇಲ್ಲ, ಇವಳು ಏನು ಹಾಕಿದ್ರು ಕೂಡ ಎಲ್ಲ ಹಾಳೆ, ಎಲ್ಲ ಹಾಳು ಮಾಡೋದೇ ಕೆಲಸ, ಹಾಳು ಮಾಡೋದೇ ಇವನ್ ಕೆಲಸ, ಒಂದು ಕೆಲಸಕ್ಕೆ ಹೋಗಲ್ಲ ಇರ್ತಿ. ಅನೇಕ ನಿನ್ನ ನೋಡಿ ಹೇಳಿದಾನ, ಅಯ್ಯೋ ಇವಳು ಬಂದಪ್ಪ, ಇವಳು ಬಂದ್ರೆ ಇವಳ ಹತ್ರ ಮಾತಾಡ್ಸೋ ಬೇರೆ ಒಂದು ಓರೆಯಾಗಿ ಹೋಗಿದ್ದಾರ, ಅಯ್ಯೋ ಇವ್ರು ಬಂದ್ರಪ್ಪ, ಇವ್ರ ಹತ್ರ ನಾವು ಮಾತಾಡ್ಸೋದೇ ಬೇಡ, ಬಾಗ್ಲು ಹಾಕ್ಕೊಂಡಿದಾರ ನಿಮ್ಮನ್ನು ನೋಡಿ, ಅಯ್ಯೋ ಅವ್ರು ಬಂದ್ಬಿಡ್ತಾರಪ್ಪ ಅಂತ ಫೋನ್ ಮಾಡ್ಬೇಕು, ನೀನು ಫೋನ್ ತೆಗ್ದಿಲ್ವಾ? ದೇವ್ರು ಅವ್ರ ಮುಂದೆ ಅವ್ರನ್ನ ನೋಡಿ ದೇವ್ರು ಹೇಳ್ತಾ ಇದ್ದಾನೆ, ಅವ್ರ ಮುಂದೆ ಎಲ್ಲ ಎಲ್ಲರಿಗೂ ನೀವು ಪ್ರಯೋಜನಕರವಾಗಿ ಮಾರ್ಪಡ್ತೀಯ. ಹಲ್ಲೆಲೂಯಾ, ಎಲ್ಲರಿಗೂ ನೀವು ಪ್ರಯೋಜನಕರವಾಗಿ ಮಾರ್ಪಡುವಂಥ ದಿನ ಬರುತ್ತದೆ. ಯಾರು ನಿನ್ನನ್ನು ಹಾಗೆ ಮಾಡಿದ್ರು, ಯಾರು ನಿನ್ನನ್ನು ತಳ್ಳಿ ಹಾಕಿದ್ರು, ಯಾರು ನಿನ್ನ ಬೇಡ ಎಂಬುದಾಗಿ ಹೇಳಿ ತಿರಸ್ಕಾರ ಮಾಡಿದ್ರು, ಯಾವ ಕುಟುಂಬ ನೀನು ಬೇಡ, ನೀನು ದರಿದ್ರ ಎಂಬುದಾಗಿ ಹೇಳಿದ್ರು, ಅವ್ರು ನೋಡಿ ನಿನ್ನನ್ನು ಹೇಳ್ತಾರೆ, ಯೆಹೋವನು ಇವರ ಸಂಗಡ ಇದ್ದಾನೆ, ಇವಳು ಆಶೀರ್ವಾದ ಹೊಂದಿರುವಂಥ ಮಗಳು, ಯೇಸು ಸ್ವಾಮಿಯವ್ರ ಸಂಗಡ ಇದ್ದಾರೆ ಎಂಬುದಾಗಿ ಹೇಳುವಂಥ ದಿನ ಬರುತ್ತದೆ. ಹಲ್ಲೆಲೂಯಾ, ಇಷ್ಟು ದಿನ ನಿನಗೆ ವೈರಿಯಾಗಿ ನಿಂತಿದ್ದಂಥದ್ದು ಸಾಲ ವೈರಿಯಾಗಿ ನಿಂತಿತ್ತು, ರೋಗ ಅನ್ನುವಂಥದ್ದು ವೈರಿಯಾಗಿ ನಿಂತಿತ್ತು, ದರಿದ್ರ ಅನ್ನುವಂಥದ್ದು ವೈರಿಯಾಗಿ ನಿಂತಿತ್ತು. ಕೆಲವರು ಕುಟುಂಬಗಳಲ್ಲಿ ಒಂದೊತ್ತು ಊಟ ಕೂಡ ಇಲ್ಲದೆ ಕಷ್ಟಪಡೋರು ಈ ಸಭೆಯಲ್ಲಿದ್ದೀರಿ. ದೇವರಾತ್ಮ ನಿಮ್ಮ ನೋಡಿ, ಒಂದೊತ್ತು ಊಟ ಕೂಡ ಕಷ್ಟಪಡೋರು ಸಭೆಯಲ್ಲಿ, ಕಷ್ಟಪಟ್ಟು ಊಟ ಕೂಡ ಇಲ್ಲದೆ ಇರುವಂಥವ್ರು ಸಭೆಯಲ್ಲಿದ್ದೀರಿ. ದೇವ್ರು ಹೇಳ್ತಾ ಇದ್ದಾರೆ, ಇವತ್ತು ನೀನು ನಂಬುವುದಾದರೆ
ದೇವರೇ, ಆ ವೈರಿ ನೀನು ಓಡಿಸಿ ಎಂಬುದಾಗಿ ನಂಬುವುದಾದರೆ 1000 ತಲೆಮಾರುಗಳ ತನಕ ನಿನ್ನ ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ ಕರ್ತನೆ ಹೇಳ್ತಾನೆ. ಹಲ್ಲೆಲೂಯಾ. ಸುಮ್ಮನೆ ಒಬ್ಬರ ಇಬ್ಬರು ಅಲ್ಲ, 1000 ತಲೆಮಾರುಗಳ ತನಕ ನಿನ್ನ ಮಕ್ಕಳು ಕೂತ್ಕೊಂಡು ಉಂಡುವ ಥರ ಊಟ ಮಾಡುವ ತನಕ ದೇವರು ನಿನ್ನ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ದೇವರ ತನ್ನ ಮಗಳೇ, ಕಣ್ಣೀರು ಸಾಕು, ಇನ್ನು ಹತ್ತಿದ್ದು ಸಾಕು. ದೇವ್ರು ನಿನ್ನ ನೋಡಿ ಹೇಳ್ತಾ ಇದ್ದಾರೆ, ಹತ್ತಿದ್ದು ಸಾಕು ಮಗಳೇ, ನಾನು ನಿನ್ನನ್ನು ಸಮಾಧಾನ ಪಡಿಸ್ತೇನೆ. ಇನ್ನು ವಿಷಯ ನನಗೆ ಗೊತ್ತಾಯಿತು. ಇವತ್ತು ನಾನು ಇನ್ನು ವಿಷಯದ ಮೇಲೆ ಎದ್ದು ಹೊರಡುವುದಕ್ಕಾಗಿ ಬರ್ತಾ ಇದ್ದೇನೆ. ಹಲ್ಲೆಲೂಯಾ. ಆತನ ಇಷ್ಟು ದಿನ ಕೂತ್ಕೊಂಡಿದ್ರು, ನೋಡ್ಕೊಂಡು ಕೂತ್ಕೊಂಡಿದ್ರು. ಆತನ ಇಷ್ಟು ದಿನಗಳ ಕಾಲ ನೋಡ್ಕೊಂಡು ಕೂತ್ಕೊಂಡಿದ್ರು. ಬಟ್ ಇನ್ನು ಮೇಲೆ ಕರ್ತನ ನೋಡಿ ಕೂತ್ಕೊಳ್ಳೋ ದೇವರಲ್ಲ. ಇನ್ನು ವಿಷಯದ ಮೇಲೆ ಆತನ ಎದ್ದು ಬರುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನ ಇನ್ನು ವಿಷಯದ ಮೇಲೆ ಎದ್ದು ಬರುವುದಾದರೆ ಅದು ಎಂಥ ವೈರಿ ಆಗಿರ್ಬೋದು, ಎಂಥ ವೈರಿ ಆಗಿರ್ಬೋದು, ಅಲ್ಲಾಡ್ಸೋಕ್ಕೂ ಆಗಲ್ಲ ಅಂಥ ವೈರಿ ಆಗಿದ್ರು ಕೂಡ ಯೇಸು ಸ್ವಾಮಿ ಮುಂದೆ ಶರಣಾಗಿ ಓಡಿ ಹೋಗಲೇಬೇಕು. ಹಲ್ಲೆಲೂಯಾ. ಅಯ್ಯೋರು ಸವಾಸ ಬೇಡ ಎಂಬುದಾಗಲೇ ವೈರಿ ಇವತ್ತು ನಿಮ್ಮನ್ನು ಬಿಟ್ಟು ಓಡಿ ಹೋಗೋದಕ್ಕಾಗಿ ಹೋಗ್ತಾ ಇದ್ರಿ. ನಂಬುವವರು ಮಾತ್ರ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಅಪ್ಪ, ಇವತ್ತು ಆ ವೈರಿ ನನ್ನನ್ನು ಬಿಟ್ಟು ಹೋಗಲಿ ಎಂಬುದಾಗಿ ಹೇಳಿ ನಂಬುವವರು ಮಾತ್ರ ದೇವರಿಗೆ ಸ್ತೋತ್ರ ಮಾಡೋಣ. ಅಪ್ಪ, ನನಗೆ ಹಿಂಸಿದ ವೈರಿ ನನ್ನನ್ನು ಬಿಟ್ಟು ಹೋಗಲ್ಲಪ್ಪ. ಅಪ್ಪ, ನನ್ನ ಕಾಡಿದಂಥ ವೈರಿ ನನ್ನನ್ನು ಬಿಟ್ಟು ಹೋಗಲ್ಲಪ್ಪ. ದರಿದ್ರ ಅನ್ನುವಂಥ ವೈರಿ ನನ್ನನ್ನು ಬಿಟ್ಟು ಹೋಗಲ್ಲಪ್ಪ. ಅಪ್ಪ, ಎಲ್ಲ ವೈರಿ ಕರ್ತಾರೆ ಬೆಂಗೊಟ್ಟು ಓಡಿ ಹೋಗಲ್ಲ ಯೇಸುವಿನ ನಾಮದಲ್ಲಿ ಕರ್ತಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಒಪ್ಪಿಸಿಕೊಡ್ರಿ. ಅಪ್ಪ, ವೈರಿ ನನ್ನನ್ನು ಬಿಟ್ಟು ಹೋಗಿ ಅಲ್ಲಿ ಸ್ವಾಮಿ. ಅಪ್ಪ, ಕಷ್ಟಪಡಿಸಿದಂಥ ವೈರಿ ಅಪ್ಪ, ಕಣ್ಣೀರನ್ನು ತಂದಾಕಿದಂಥ ವೈರಿ ಅಪ್ಪ, ದರಿದ್ರವನ್ನು ತಂದಾಕಿದಂಥ ವೈರಿ ಯೇಸುವಿನ ನಾಮದಲ್ಲಿ ಕರ್ತನೆ ಈ ಒಂದೊಂದು ಕುಟುಂಬಗಳನ್ನಪ್ಪ, ಈ ಒಂದೊಂದು ಕುಟುಂಬಗಳನ್ನು ಯೇಸುವಿನ ನಾಮದಲ್ಲಿ ಬಿಟ್ಟು ಹೊರಡಲಿ ಎಂಬುದಾಗಿ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ. ಓ ರೀ ಬಲ ಬೌಡ ಬಲ ಆದಿರ ದಗದಗ ಶಂದ ಬಾದ ಡಗ ಸಾಬ. ಹಾಲೆಲೂಯ, ಹಾಲೆಲೂಯ. ಓ ರೀ ಬಲ ದಡ ವೈರಿ ಓಡಿ ಹೋಗ್ತಾ ಇದ್ದಾನೆ ಮಗಳೇ, ವೈರಿ ಓಡಿ ಹೋಗ್ತಾ ಇದ್ದಾನೆ. ನಿನ್ನನ್ನು ಬಿಟ್ಟು, ನಿನ್ನ ಕುಟುಂಬವನ್ನು ಬಿಟ್ಟು, ನಿನ್ನ ಸಂಸಾರವನ್ನು ಬಿಟ್ಟು, ನಿನ್ನ ಗಂಡ ನಿನ್ನ ಮಕ್ಕಳನ್ನು ಬಿಟ್ಟು, ನಿನ್ನ ಹೆಂಡತಿಯನ್ನು ಬಿಟ್ಟು ವೈರಿ ಓಡಿ ಹೋಗುವುದಕ್ಕಾಗಿ ಹೋಗ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ. ಇನ್ನೊಂದು ಕಡೆ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ದಿಕ್ಕಿಲ್ಲದವರಿಗೆ ತಂದೆಯು ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ. ಹಲ್ಲೆಲೂಯ. ಅದನ್ನು ದಿಕ್ಕಿಲ್ಲದವರಿಗೆ ತಂದೆ ಆಗಿದ್ದಾನೆ. ನನಗೆ ಯಾರು ದಿಕ್ಕಿಲ್ಲ ಎಂಬುದಾಗಿ ನೆನೆಸ್ಕೊಂಡಿದ್ಯಾ? ನಿನ್ನ ದಿಕ್ಕು ಕರ್ತನಾಗಿದ್ದಾನೆ. ನಿನಗೆ ತಂದೆ ತಾಯಿ ಆತನಾಗಿದ್ದಾನೆ. ನೀನು ಅನಾಥೆ ಎಂಬುದಾಗಿ ನೆನೆಸ್ಕೊಳ್ತಾ ಇದ್ದೆ, ನೀನು ಅನಾಥೆ ಅಲ್ಲ, ನಿನಗೆ ತಂದೆಯಾಗಿ ತಾಯಿಯಾಗಿ ಆತನಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಒಬ್ಬಂಟಿಗರನ್ನು ಸಂಸಾರಿಕರಾಗುವಂತೆ ಮಾಡುವತನಾಗಿದ್ದಾನೆ, ಸುಖಾವಸ್ಥೆಗೆ ತರುವಂತನಾಗಿದ್ದಾನೆ. ಯೇಸು ಸ್ವಾಮಿನ ನಂಬಿ ಬಂದು ಅಂತವರ ಯೇಸು ಸ್ವಾಮಿ ಯಾವತ್ತೂ ಕೈ ಬಿಡಲ್ಲ. ಬಿಟ್ಟು ಹೋದ್ರೆ ನಾವು ತಾಯಿ ಬಿಟ್ಟು ಹೋಗ್ಬೇಕು. ಯೇಸು ಸ್ವಾಮಿನ ಯಾರು ನಂಬಿ ಬರ್ತಾರೋ ಆತ ನಂಬಿಗಸ್ತನಾಗಿದ್ದಾನೆ. ಆತನ ಯಾವತ್ತಿಗೂ ನಮ್ಮನ್ನ ಕೈ ಬಿಟ್ಟು ಹೋಗುವಂಥ ದೇವರೇ ಅಲ್ಲ. ಹಲ್ಲೆಲೂಯ. ಅದಕ್ಕಾಗಿರೋದು ಅದರ ಒಳ್ಳೆ ತಂದೆಯಾಗಿದ್ದಾನೆ, ಆತನ ಒಳ್ಳೆ ಕುರುಬನಾಗಿದ್ದಾನೆ. ಹಲ್ಲೆಲೂಯ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿನಗೆ ವೈರಿಗಳಾಗಿ ನಿಂತಿದ್ದಂತ ದೇವರ ಹತ್ರ ಹೇಳು, ಅಪ್ಪ, ಈ ಸಾಲ ಎನ್ನುವಂಥ ನನ್ನ ತುಂಬ ಕಾಡಿಸ್ತಾ ಇದೆ ಅಪ್ಪ, ಈ ರೋಗ ಅನ್ನುವಂಥದ್ದು ನನ್ನ ತುಂಬ ಕಾಡಿಸ್ತಾ ಇದೆ ಅಪ್ಪ, ಈ ಜಗಳ ಅನ್ನುವಂಥದ್ದು ನನ್ನನ್ನು ತುಂಬ ಕಾಡಿಸ್ತಾ ಇದೆ ಸ್ವಾಮಿ. ನನ್ನ ಕೈಲಿ ಆಗ್ತಾ ಇಲ್ಲ ಕರ್ತನೆ. ಇದು ಕರ್ತನೆ ವೈರಿ ಅನ್ನುವಂಥವನು ಸ್ವಾಮಿ ನನ್ನ ಕುಟುಂಬದಲ್ಲಿ ಉಕ್ಕಿ ಅಪ್ಪ ಯಾವಾಗ ಜಗಳಗಳನ್ನು ತಂದಾಗ್ತಾನಪ್ಪ. ಸಾಲದ ಮೇಲೆ ಸಾಲ ಮಾಡಿಸ್ತಾನೆ ಸ್ವಾಮಿ. ರೋಗದ ಮೇಲೆ ರೋಗ ತಂದಾಗ್ತಾನೆ ಕರ್ತನೆ. ನನಗೆ ಸಮಾಧಾನ ಇಲ್ಲದಿರುವ ಹಾಗೆ ಮಾಡ್ತಾ ಇದ್ದಾನಪ್ಪ. ಇವತ್ತು ಕರ್ತನೆ, ಇವತ್ತು ಕರ್ತನೆ ಆ ವೈರಿ ಯೇಸುವಿನ ನಾಮದಲ್ಲಪ್ಪ ನನ್ನನ್ನು, ನನ್ನ ಕುಟುಂಬವನ್ನಪ್ಪ, ನನ್ನ ಸಂಸಾರವನ್ನು ಸ್ವಾಮಿ, ನನ್ನ ಮಕ್ಕಳನ್ನು ಸ್ವಾಮಿ, ನನ್ನ ಗಂಡನನ್ನು ಬಿಟ್ಟು ಯೇಸುವಿನ ನಾಮದಲ್ಲಿ ಓಡಿ ಹೋಗಲಿ ಸ್ವಾಮಿ. ವೈರಿ ಕರ್ತನೆ, ಯೇಸುವಿನ ನಾಮದಲ್ಲಪ್ಪ ಬೆಂಗಟ್ಟು ಓಡಿ ಹೋಗಲಿ ಕರ್ತನೆ. ಹೌದು ಕರ್ತನೆ, ಯಾರ್ಯಾರ ಮಕ್ಕಳು ಸ್ವಾಮಿ ಕಣ್ಣೀರಿನಲ್ಲಿ ಹಾದು ಹೋಗ್ತಾ ಇದ್ದಾರಪ್ಪ, ನಾನು ಒಂಟಿ ಎಂಬುದಾಗಿ ನೆನೆಸ್ಕೊಂಡು ಯಾರ್ಯಾರು ಹಾದು ಹೋಗ್ತಾ ಇದ್ದಾರೋ ಸ್ವಾಮಿ, ಅವ್ರಗಳ ಮೇಲೆ ನನ್ನ ಕರ ಇಳಿಯಲ್ಪಡಲಿ ಸ್ವಾಮಿ. ನಾನು ಒಂಟಿಯಲ್ಲ, ಯೇಸು ನನ್ನ ಸಂಗಡ ಇದ್ದಾರೆ, ಅಪ್ಪ ನನ್ನ ಸಂಗಡ ಇದ್ದಾರೆ, ತಂದೆಯಾದ ದೇವರನ್ನ ಸಂಗಡ ಇದ್ದಾರೆ ಹೇಳುವ ಹಾಗೆ ಅಪ್ಪ ಈ ಮಕ್ಕಳಿಗೆ ಕೃಪೆ ಮಾಡಿರಿ ಸ್ವಾಮಿ. ಎಲ್ಲ ಒಂಟಿತನ ನೀಗಲ್ಪಡಲ್ಲಪ್ಪ. ನೀವು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇಲೆ ನನ್ನ ಸುಖಾವಸ್ಥೆ ತಂದಿದ್ದಕ್ಕಾಗಿ ನಾ ದೇವರಿಗೆ ಸ್ತೋತ್ರ ಮಾಡೋಣ. ಅಲ್ಲೇ